ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಇಂದು ನಾವು ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೆಲವು ಜನರಿಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ, ಆದ್ದರಿಂದ ಈ ವಿಡಿಯೋ ಮಾಡುತ್ತಿದ್ದೇನೆ. ಇಲ್ಲೇನಿದೆ ಪೂರ್ಣಾಂಕಗಳ ಸಂಕಲನ, ಫಸ್ಟ್ಗೆ ಸಂಕಲನ ಇದೆ, ಕೆಳಗಿನವರು ಗುಣಾಕಾರಗಳಿವೆ. ಇವಾಗ ಪ್ಲಸ್ 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 ಇದ್ದಾಗ ಪ್ಲಸ್ ಬರುತ್ತೆ, ಮೈನಸ್ ಪ್ಲಸ್ ಮೈನಸ್ ಇದ್ದಾಗ ಮೈನಸ್, ಪ್ಲಸ್ ಪ್ಲಸ್ ಮೈನಸ್ ಇದ್ದಾಗ ಏನಾಗುತ್ತೆ ಪ್ಲಸ್, ಮೈನಸ್ ಪ್ಲಸ್ ಪ್ಲಸ್ ಇದ್ದಾಗ ಮೈನಸ್ ಆಗುತ್ತೆ. ಇವಾಗ ಗುಣಾಕಾರ ನೋಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಪ್ಲಸ್. ಇವೇನಿವೆ ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರ. ಇವಾಗ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಪ್ಲಸ್ ಪ್ಲಸ್ ಇದೆ, 7 ಮತ್ತು 5 ಇವೆರಡು ಪ್ಲಸ್ ಪ್ಲಸ್ ಇವೆ. ಇವಾಗ 7 5 ಕೂಡಿಸಿದಾಗ ಎಷ್ಟಾಗುತ್ತೆ ಪ್ಲಸ್ 12. ಇವಾಗ ಇಲ್ಲಿ ಮೈನಸ್ ಮೈನಸ್ ಇವೆ, -7 -5 ಇವೆರಡು ಕೂಡಿಸಿದಾಗ ಎಷ್ಟಾಗುತ್ತೆ -12. ನೆಕ್ಸ್ಟ್ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಒಂದು ಪ್ಲಸ್ 7 ಮೈನಸ್ 5 ಇವೆರಡರ ನಡುವೆ ಏನಾಗುತ್ತೆ ವ್ಯವಕಲನ ಆಗುತ್ತೆ. 7ರಲ್ಲಿ 5 ಕಳೆದ್ರೆ 2, ದೊಡ್ಡ ಸಂಖ್ಯೆ ಪಕ್ಕದಲ್ಲಿ ಪ್ಲಸ್ ಇದೆ, ಆದ್ದರಿಂದ ಪ್ಲಸ್ 2. ಇಲ್ಲಿ ಮೈನಸ್ ಪ್ಲಸ್ ಇವುಗಳ ನಡುವೆ ಸಂಕಲನ ಬಂದಾಗ ಆನ್ಸರ್ ಏನು ಬರುತ್ತೆ ಮೈನಸ್. ಇಲ್ಲಿ ದೊಡ್ಡ ಸಂಖ್ಯೆ -7, ಚಿಕ್ಕ ಸಂಖ್ಯೆ 5, 7ರಲ್ಲಿ 5 ಕಳೆದ್ರೆ 2. ಇಲ್ಲಿ -2 ಯಾಕೆ ಬಂತು ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಪಕ್ಕದಲ್ಲಿ 7 ಮೈನಸ್ ಇದೆ, ಆದ್ದರಿಂದ -2 ಬಂತು. ಇವಾಗ ಗುಣಾಕಾರ ನೋಡೋಣ. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇದ್ದಾಗ ಪ್ಲಸ್ ಇದೆ, ಪ್ಲಸ್ 7 ಇಂಟು ಪ್ಲಸ್ 5, 7 5 35. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, -7 -5, ಮೈನಸ್ ಇಂಟು ಮೈನಸ್ ಪ್ಲಸ್, 7 5 35. ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ 7 ಇಂಟು ಮೈನಸ್ 5, 7 5 35. ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, ಅಸಲಕ್ಕೆ -35 ಬಂತು. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, -7 ಇಂಟು -5, ಮೈನಸ್ ಇಂಟು ಪ್ಲಸ್ ಮೈನಸ್, 7 5 ಎಷ್ಟಾಗುತ್ತೆ 35. ಇವೇನಾದ್ರು ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರ. ಇದೇ ರೀತಿಯಾಗಿ ಬೀಜೋಕ್ತಿಗಳಲ್ಲಿ ಕೂಡ ಅವುಗಳ ನಡುವೆ ಸಂಕಲನ ಮತ್ತು ಗುಣಾಕಾರ ಬೀಜೋಕ್ತಿ ಪಾಠದಲ್ಲಿ ಇರುತ್ತೆ. ಇದೇನಿದೆ ಸಂಖ್ಯಾ ಪದ್ಧತಿಯಲ್ಲಿನ ಪೂರ್ಣಾಂಕಗಳ ಸಂಕಲನ ಮತ್ತು ಗುಣಾಕಾರ ಇದೆ. ಇದೇ ರೀತಿಯಾಗಿ ಬೀಜೋಕ್ತಿಗಳ ಸಂಕಲನ ಮತ್ತು ಗುಣಾಕಾರ ಬರುತ್ತೆ. ಈ ವಿಡಿಯೋ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.